ಒಂದು ವರ್ಷದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಒಳ ಮೀಸಲಾತಿ ಮಾಡ್ತೀವಿ ಅಂತ. ಈಗ ಒಳ ಮೀಸಲಾತಿ ಎಲ್ಲ ಓಕೆ ಮಾಡಿದ್ದಾರೆ. ಈಗ 56% ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈಗ ಜನವರಿ 28ಗೆ ಅದು ಹೈಕೋರ್ಟ್ ತೀರ್ಪನ್ನು ಕೊಡ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಬಟ್ ಇದು ಇನ್ನೂ ತುಂಬ ಡಿಲೇ ಆಗೋ ಚಾನ್ಸಸ್ ಭಾಳ ಇದೆ. ನಾವು ಏನಿಲ್ಲ, ಈಗ ರಿಕ್ರೂಟ್ಮೆಂಟ್ ಮಾಡಿಸಿ ಅನ್ನೋದೇ ನಾವು ಸರ್ಕಾರ ಹತ್ರ ಮನವಿ. ಎಲ್ಲ ಜಿಲ್ಲೆಗಳಲ್ಲಿ ನಿಮ್ಮ ಹೋರಾಟವನ್ನು ಹತ್ತಿಕ್ಕುತ್ತಾ ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಕೊಡ್ತಾರೆ? ಧಾರವಾಡದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇರಿ ಕರ್ನಾಟಕ ರಾಜ್ಯ ಸರ್ಕಾರದವರು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇರಿ ನಮ್ಮನ್ನು ಚದುರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನ. ಇಷ್ಟೇ ಆಗ್ತಾ ಇದ್ದಾರೆ, ಮತ್ತೇನು ಆಗ್ತಾ ಇಲ್ಲ ಅಂತ. ಮತ್ತು ಈ ಥರ ಮುಂದುವರೆದ್ರೆ ಮುಂದಿನ 2028ರ ವಿಧಾನಸಭಾ ಎಲೆಕ್ಷನಲ್ಲಿ ಅವರೇ ನೋಡ್ಕೋಬೇಕಾಗುತ್ತೆ. ಇನ್ನೂವರೆಗೂ ರಿಕ್ರೂಟ್ಮೆಂಟ್ ಮಾಡಲಿ ಅನ್ನೋದೇ ನಮ್ಮದು ಆಶೆ ಇದೆ ಸರ್. ನೇಷನ್ ಪವರ್ ಹತ್ರ ಅದು ಹೆಸರಿಗೆ ಮಾತ್ರ ಆಗಿದೆ ಸರ್, ಹೆಸರಿಗೆ ಮಾತ್ರ ಅದು ಟ್ಯಾಗ್ಲೈನು. ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಅದೇನಿಲ್ಲ. 2.5 ವರ್ಷದಿಂದ ನಾವು ಕಾಯ್ದು ಕೂರ್ತಾ ಇದ್ದೀವಿ. ಯಾವ ಒಂದು ನೋಟಿಫಿಕೇಶನ್ ಮಾಡಿಲ್ಲ, ಏನಿಲ್ಲ. ಅದು BJP ಗೌರ್ಮೆಂಟಿಂದ ಮಾಡಿರೋದನ್ನ ಇವರು ಆರ್ಡರ್ ಕೊಡ್ತಾರೆ. ಇವರು ನಾವೇ ಆರ್ಡರ್ ಕೊಟ್ವಿ ಅಂತ ಹೇಳ್ತಾರೆ. ಮುಂದಿನ ನಡೆಯುತ್ತೆ. ಮುಂದಿನ ನಡೆ ನಾವು ಕೋರ್ಟಿಗೆ ಹೋಗ್ತೀವಿ, ಪರ್ಮಿಷನ್ ತೊಗೊಂಡ್ಬರ್ತೀವಿ. ಸುವರ್ಣ ವಿಧಾನಸೌಧಕ್ಕೆ ಮತ್ತು ನಾವು ಪ್ರೊಟೆಸ್ಟ್ ಮಾಡದೆ ಅದು ಇಲ್ಲಿ ಬರೋದಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಮಾಹಿತಿ ಬರ್ತಾ ಇದೆ. ಪ್ರೊಟೆಸ್ಟ್ ಮಾಡೇ ತಗೋಬೇಕು. ಯುವಜನ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ. ಇನ್ನೆಲ್ಲರೂ ಎದ್ದ ನಂತರ ಗೊತ್ತಾಗ್ತದೆ. ಮಂಜುನಾಥ್.